ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟೀಮ್ ಅನ್ನೋದ್ರಲ್ಲಿ ಬಿಗ್ ಬಾಸ್ ಹೊರ ಬರ್ತಾ ಇದೆ. ಈಗಾಗಲೇ 2 ಮಂದಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಕೆಲವೇ ವಾರಗಳು ಬಾಕಿ ಉಳಿದಿರುವಾಗಲೇ ಕಳೆದ ಸೀಸನ್ನ ರಜತ್ ಹಾಗೂ ಚೈತ್ರಾ ಕುಂದಾಪುರ ಅವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಮನೆಯೊಳಗೆ ಇರುವವರಿಗೆ ಇಬ್ಬರಿಗೂ ಟಫ್ ಕಾಂಪಿಟೇಷನ್ ಕೊಡ್ತಾರಾ, ಇಲ್ಲ ಇಲ್ಲೂ ಏನಾದ್ರೂ ಟ್ವಿಸ್ಟ್ ಇದೆಯಾ ಅನ್ನೋ ಕುತೂಹಲ ಇದೆ. ರಜತ್ ಹಾಗೂ ಚೈತ್ರಾ ಕುಂದಾಪುರ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದು, ಉಳಿದವರಂತೆ ಇವರು ಈಗ ಸ್ಪರ್ಧಿಗಳು. ಹೀಗಾಗಿ ಮನೆಯೊಳಗೆ ಈಗಾಗಲೇ ಪೈಪೋಟಿ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಬಿಗ್ ಬಾಸ್ ಒಂದು ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ಧನುಷ್ಗೆ ವಿಶಿಷ್ಟವಾದ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಆ ಟಾಸ್ಕ್ ಬಿಗ್ ಬಾಸ್ ಮನೆಯವರ ಅಸಮಾಧಾನಕ್ಕೆ ಕಾರಣ ಆಗ್ತಿದೆ. ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಕೊಂಡಿರುವ ಸದಸ್ಯರಿಗೆ ಅಂಕಗಳನ್ನ ಕೊಡುವ ಟಾಸ್ಕ್ ಅನ್ನ ಕ್ಯಾಪ್ಟನ್ ಆಗಿರುವ ಧನುಷ್ಗೆ ನೀಡಲಾಗಿತ್ತು. ರಜತ್ ಹಾಗೂ ಚೈತ್ರಾ ಕುಂದಾಪುರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದ್ರಿಂದ ಇವರಿಬ್ಬರನ್ನ ಈ ಟಾಸ್ಕ್ ನಿಂದ ಹೊರಗೆ ಇಡಲಾಗಿತ್ತು. ಇವರನ್ನ ಪ್ರೇಕ್ಷಕರಾಗಿ ಕೂರಿಸಲಾಗಿದ್ದು, ಉಳಿದ 11 ಮಂದಿಯಲ್ಲಿ ಧನುಷ್ ಯಾರ್ಯಾರಿಗೆ ಯಾವ ಸ್ಥಾನ ಕೊಟ್ರು, ನಂಬರ್ 1 ಆಗಬೇಕಿದ್ದವ್ರಿಗೆ ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ ಏನು ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಅಂಕಿಗಳನ್ನ ಕೊಡುವ ಟಾಸ್ಕ್ ನಲ್ಲಿ ಧನುಷ್ 11ನೇ ಸ್ಥಾನ ಕೊಟ್ಟಿದ್ದು ಮಾಳು ನಿಪುಣಾಳಿಗೆ, 10ನೇ ಸ್ಥಾನ ಸೂರಜ್ಗೆ, 9ನೇ ಸ್ಥಾನ ಧ್ರುವಂತ್, 8ನೇ ಸ್ಥಾನ ರಾಶಿಕಾ, 7ನೇ ಸ್ಥಾನ ಸ್ಪಂದನ, 6ನೇ ಸ್ಥಾನ ರಘು, 4ನೇ ಸ್ಥಾನ ರಕ್ಷಿತಾ ಶೆಟ್ಟಿ ಹಾಗೂ 3ನೇ ಸ್ಥಾನ ಅಶ್ವಿನಿ ಗೌಡಗೆ ನೀಡಲಾಗಿತ್ತು. ಈ ಎಲ್ಲ ಸದಸ್ಯರು ಧನುಷ್ ಜೊತೆ ವಾಗ್ವಾದಕ್ಕೆ ಮುಂದಾದ್ರು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಯಾವ ಸ್ಥಾನ ಸಿಗಬಹುದೆಂಬ ನಿರೀಕ್ಷೆ ವೀಕ್ಷಕರಲ್ಲಿ ಇತ್ತು. ಯಾಕಂದ್ರೆ ಕಳೆದ 2 ವಾರಗಳಿಂದ ಸತತವಾಗಿ ಮನೆಯವರೆಲ್ಲ ಸೇರಿ ಗಿಲ್ಲಿ ಅವರ ಮೇಲೆ ಗಂಭೀರವಾಗಿ ಆರೋಪ ಮಾಡ್ತಾನೆ ಇದ್ರು. ಗಿಲ್ಲಿ ಮೇಲೆ ಹಲವು ದೂರುಗಳು ಇದ್ವು. ಇಂತಹ ದೂರುಗಳನ್ನ ಮಾಡಿದವರಲ್ಲಿ ಧನುಷ್ ಕೂಡ ಒಬ್ರು. ಹೀಗಾಗಿ ಗಿಲ್ಲಿಗೆ ಈ ವಾರದ ಕ್ಯಾಪ್ಟನ್ ಧನುಷ್ ಯಾವ ಸ್ಥಾನ ಕೊಡಬಲ್ಲರು ಎನ್ನುವ ಪ್ರಶ್ನೆ ಎದ್ದಿತು. ಗಿಲ್ಲಿಗೆ ಧನುಷ್ 2ನೇ ಸ್ಥಾನ ಕೊಟ್ಟಿದ್ರು. ಬಿಗ್ ಬಾಸ್ ಮನೆ ಸದಸ್ಯರಿಗೆ ಅಷ್ಟೇ ಅಲ್ಲ, ಧನುಷ್ ವೀಕ್ಷಕರಿಗೂ ಅಚ್ಚರಿ ಪಡಿಸಿದ್ರು. ಮತ್ತೊಂದು ವಿಶೇಷ ಏನಂದ್ರೆ ಧನುಷ್ ಕಾವ್ಯ ಅವ್ರಿಗೆ ನಂಬರ್ 1 ಸ್ಥಾನವನ್ನ ಕೊಟ್ಟಿರೋದು. ಸದಾ ಗಿಲ್ಲಿ ಜೊತೆನೆ ಇರುತ್ತಾರೆಂಬ ಆರೋಪ ಹೊತ್ತಿದ ಕಾವ್ಯಗೆ ಧನುಷ್ ನಂಬರ್ 1 ಸ್ಥಾನ ಕೊಟ್ಟಿದ್ದೇಕೆ ಅನ್ನೋದಕ್ಕೆ ಸರಿಯಾದ ಕಾರಣ ಕೊಟ್ಟಿಲ್ಲ. ಹೀಗಾಗಿ ಮನೆ ಮಂದಿಯೆಲ್ಲ ಧನುಷ್ ನಿರ್ಧಾರದ ಬಗ್ಗೆ ಆಕ್ಷೇಪ ಹೊರಹಾಕಿದ್ದಾರೆ. ತಮಗೆ ಸಿಗಬೇಕಾದ ಸ್ಥಾನ ಸಿಕ್ಕಿಲ್ಲವೆಂದು ಕಿಡಿಕಾರಿದ್ದಾರೆ. ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ. ಪ್ರೇಕ್ಷಕರಾಗಿ ಕೂತಿದ್ದ ರಜತ್ ಹಾಗೂ ಚೈತ್ರಾ ಕುಂದಾಪುರ ಅವರಿಗೆ ವಿಶೇಷ ಟಾಸ್ಕ್ ಒಂದನ್ನ ನೀಡಲಾಗಿತ್ತು. ಬಿಗ್ ಬಾಸ್ ಚೈತ್ರಾ ಕುಂದಾಪುರ ಹಾಗೂ ರಜತ್ ಅವರಿಗೆ ವಿಶೇಷ ಅಧಿಕಾರವನ್ನ ಕೊಟ್ಟಿತ್ತು. ಇಬ್ರು ಪರಸ್ಪರ ಚರ್ಚೆ ಮಾಡಿ ಅದಲು ಬದಲು ಮಾಡಬಹುದಾದ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಆಗ ಇಬ್ಬರು ಚರ್ಚೆ ಮಾಡಿ 6ನೇ ಸ್ಥಾನದಲ್ಲಿರುವಂತಹ ರಘುವನ್ನ 1ನೇ ಸ್ಥಾನಕ್ಕೆ ಹಾಗೂ 1ನೇ ಸ್ಥಾನದಲ್ಲಿದ್ದಂತಹ ಕಾವ್ಯ ಅವರನ್ನ ರಘು ಅವರ ಸ್ಥಾನಕ್ಕೆ ಕಳುಹಿಸಲಾಗಿದೆ.